ಶ್ರೀರಾಮಕೃಷ್ಣ ವಚನವೇದ ಶ್ರೀರಾಮಕೃಷ್ಣರು ಮತ್ತು ವಿಜಯ ಗೋಸ್ವಾಮಿ ಎಂಬ 7ನೇ ಅಧ್ಯಾಯದ ಮುಂದುವರೆದ ಭಾಗ. ಪ್ರತಿಯೊಂದು ಉಪಾಧಿಯು ಮನುಷ್ಯನ ಸ್ವಭಾವವನ್ನು ಬದಲಾಯಿಸಿಬಿಡುತ್ತದೆ. ಆತನೇನಾದರೂ ಕರಿಯಂಚಿನ ಪಂಚ ಉಟ್ಟುಕೊಂಡ ಅಂದರೆ ಹೇಳದೆ ಕೇಳದೆ ಆತನ ಬಾಯಿಯಿಂದ ನಿದು ಬಾಬುವಿನ ಪ್ರಣಯ ಗೀತೆಗಳು ಹೊರಬರಲಾರಂಭಿಸುತ್ತವೆ. ಬಳಿಕ ಇಸ್ಪೀಟು ಆಡುವುದು, ಗಾಳಿ ಸಂಚಾರಕ್ಕೆ ಹೋದಾಗ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಹೋಗುವುದು, ಇವೆಲ್ಲ ಶುರುವಾಗಿ ಬಿಡುತ್ತದೆ. ರೋಗಿ ಮನುಷ್ಯ ಕಾಲಿಗೆ ಬೂಟ್ಸು ಗೀಟ್ಸು ಹಾಕಿಕೊಂಡು ಬಿಟ್ಟಿದ್ದೇ ಆದರೆ ಆತನೂ ಸಿಳ್ಳು ಹಾಕಲು ಶುರು ಮಾಡುತ್ತಾನೆ. ಹಂತ ಹತ್ತುವಾಗ ಇಂಗ್ಲೀಷಿನವರ ಹಾಗೆ ನೆಗೆದು ನೆಗೆದು ಹತ್ತುತ್ತಾನೆ. ಕೈಯಲ್ಲಿ ಲೇಖನಿ ಇದ್ದುದೇ ಆದರೆ ಅದರ ಪ್ರಭಾವ ಅಂಥದ್ದು. ಹಾಗೆಯೇ ಒಂದು ಚೂರು ಪಾರು ಕಾಗದ ಸಿಕ್ಕಿತು ಎಂದರೆ ಮನುಷ್ಯ ಅದರ ಮೇಲೆ ಏನಾದರೂ ಒಂದನ್ನು ಗೀಚಲೇಬೇಕು. ಹಣವು ಒಂದು ದೊಡ್ಡ ಉಪಾಧಿ. ಹಣ ಕೈಗೆ ಬಂತು ಎಂದರೆ ಮನುಷ್ಯ ಬದಲಾವಣೆ ಹೊಂದಿಬಿಡುತ್ತಾನೆ. ಆತ ಹಿಂದಿನ ಮನುಷ್ಯನೇ ಅಲ್ಲದವನಾಗಿ ಬಿಡುತ್ತಾನೆ. ಒಬ್ಬ ಬ್ರಾಹ್ಮಣ ಇಲ್ಲಿಗೆ ಬಂದು ಹೋಗುವುದು ಮಾಡುತ್ತಿದ್ದ. ಹೊರಗಡೆ ನೋಡುವುದಕ್ಕೆ ಬಹಳ ವಿನಯಿಯಾಗಿದ್ದ. ಒಂದು ದಿನ ನಾನು ಹೃದಯನೊಡನೆ ಕೊನ್ನಗರಕ್ಕೆ ಹೋದೆ. ನಾವು ನೌಕೆಯಿಂದ ಇಳಿಯುವುದೇ ತಡ ಆ ಬ್ರಾಹ್ಮಣ ಗಂಗಾ ದಡದಲ್ಲಿ ಕುಳಿತಿರುವುದು ಕಣ್ಣಿಗೆ ಬಿತ್ತು. ಬಹುಶಃ ಗಾಳಿ ಸೇವಿಸುತ್ತಾ ಕುಳಿತಿರಬೇಕು. ನಮ್ಮನ್ನು ಕಂಡು ಆತ ಕೂಗಲಾರಂಭಿಸಿದ. ಏನೋ ಅರ್ಚಕರೋ, ಹೇಗಿದ್ದೀರಿ? ಆತನ ಮಾತಿನ ಸ್ವರ ಕೇಳಿ ನಾನು ಹೃದಯಗೆ ಹೇಳಿದೆ, ಓ ಹೃದು, ಈತನಿಗೆ ಹಣ ದೊರೆತಿರಬೇಕು, ಅದಕ್ಕಾಗಿ ಈತ ಹೀಗೆ ಮಾತನಾಡುತ್ತಿದ್ದಾನೆ. ಹೃದು ನಗಲಾರಂಭಿಸಿದ. ಒಂದು ಕಪ್ಪೆ ಒಂದು ಬಿಲದಲ್ಲಿ 1 ರೂಪಾಯಿಯನ್ನು ಇಟ್ಟುಕೊಂಡಿತ್ತು. ಒಂದು ದಿನ ಒಂದು ಆನೆ ಆ ಬಿಲವನ್ನು ದಾಟಿ ಹೋಗುತ್ತಿತ್ತು. ಆಗ ಕಪ್ಪೆ ಕೋಪದಿಂದ ಬಿಲದ ಹೊರಗಡೆ ಬಂದು ತನ್ನ ತೊಡೆ ತಟ್ಟುತ್ತಾ ಆನೆಯನ್ನು ಗದರಿಸಿತು. ಏನಿದು? ನನ್ನ ಬಿಲ ದಾಟಿ ಹೋಗುವಷ್ಟು ಕೆಚ್ಚು ನಿನಗೆ? ಹಾಗೆ ನೋಡು ಹಣದ ಮದವನ್ನು. ಬ್ರಹ್ಮಜ್ಞಾನ ದೊರೆಯಿತು ಎಂದರೆ ಅಹಂಕಾರ ಹೊರಟು ಹೋಗುವ ಸಂಭವ. ಬ್ರಹ್ಮಜ್ಞಾನ ದೊರೆತ ನಂತರ ಮನುಷ್ಯ ಸಮಾಧಿಸ್ಥನಾಗುತ್ತಾನೆ. ಆಗ ಆತನ ಅಹಂ ಎಂಬುದು ಹೊರಟು ಹೋಗುತ್ತದೆ. ಆದರೆ ಆ ವಿಧದ ಜ್ಞಾನ ಸುಲಭ ಸಾಧ್ಯವಲ್ಲ. ವೇದದಲ್ಲಿ ಹೇಳಿದೆ, ಮನಸ್ಸು ಸಪ್ತಮ ಭೂಮಿಕೆಯನ್ನು ಮುಟ್ಟಿತು ಎಂದರೆ ಮನುಷ್ಯನಿಗೆ ಸಮಾಧಿ ಉಂಟಾಗುತ್ತದೆ ಎಂಬುದಾಗಿ. ಸಮಾಧಿ ದೊರೆತ ನಂತರವೇ ಅಹಂ ಎಂಬುದು ಹೊರಟು ಹೋಗುವ ಸಂಭವ. ಮನುಷ್ಯನ ಮನಸ್ಸು ಸಾಮಾನ್ಯವಾಗಿ ಎಲ್ಲಿ ನೆಲೆಸಿರುತ್ತದೆ ಗೊತ್ತೇ? ಮೊದಲನೆಯ 3 ಭೂಮಿಕೆಗಳಲ್ಲಿ, ಲಿಂಗ, ಗುಹ್ಯ, ನಾಭಿ ಇವುಗಳಲ್ಲಿ. ಆಗ ಮನಸ್ಸಿನ ಆಸಕ್ತಿ ಕೇವಲ ಸಂಸಾರದಲ್ಲಿ. ಕಾಮಕಾಂಚನದಲ್ಲಿ ಮನಸ್ಸು ಹೃದಯ ಭೂಮಿಕೆಗೆ ಹತ್ತಿ ನೆಲೆಸಿದಾಗ ಅದಕ್ಕೆ ಭಗವಜ್ಯೋತಿಯ ದರ್ಶನ ಆಗುತ್ತದೆ. ಮನುಷ್ಯ ಜ್ಯೋತಿಯನ್ನು ದರ್ಶಿಸಿದಾಗ ವಿಸ್ಮಯಗೊಂಡು ಕೇಳುತ್ತಾನೆ, ಆಹಾ, ಏನಿದು ಏನಿದು? ಬಳಿಕ ಕಂಠದ ಭೂಮಿಕೆಗೆ, ಅಲ್ಲಿಗೆ ಮನಸ್ಸು ಹತ್ತಿ ನೆಲೆಸಿದಾಗ ಕೇವಲ ಭಗವದ್ ವಿಷಯವಾಗಿ ಕೇಳಲು ಮಾತನಾಡಲು ಇಚ್ಛೆಯಾಗುತ್ತದೆ. ಲಲಾಟಕ್ಕೆ ಅಂದರೆ ಭ್ರೂಮಧ್ಯಕ್ಕೆ ಮನಸ್ಸು ಹತ್ತಿ ನೆಲೆಸಿದರೆ ಆಗ ಸಚ್ಚಿದಾನಂದನ ರೂಪ ದರ್ಶನ ಆಗುತ್ತದೆ. ಆತನನ್ನು ಸ್ಪರ್ಶಿಸಲು ಮತ್ತು ಆಲಿಂಗನ ಮಾಡಿಕೊಳ್ಳಲು ಇಚ್ಛೆಯಾಗುತ್ತದೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಇದು ಲಾಟಿನಿನ ಒಳಗಿರುವ ಬೆಳಕಿನ ಹಾಗೆ. ಅದನ್ನು ನೋಡಬಹುದೇ ವಿನ ಸ್ಪರ್ಶ ಮಾಡಲಾಗುವುದಿಲ್ಲ. ಮುಟ್ಟಿಬಿಡೋಣ ಅನ್ನಿಸುತ್ತದೆ, ಆದರೆ ಮುಟ್ಟಲಾಗುವುದಿಲ್ಲ. ಮನಸ್ಸು ಸಪ್ತಮ ಭೂಮಿಕೆಯನ್ನು ಮುಟ್ಟಿದಾಗ ಅಹಂ ಎಂಬುದು ಉಳಿದಿರದು. ಮನುಷ್ಯ ಸಮಾಧಿಸ್ಥನಾಗುತ್ತಾನೆ. ಜೈ ರಾಮಕೃಷ್ಣ.